ಭೇಟಿಯಾಗಿದ್ದರೆ ಅಲ್ಲಿ ಶುಭಾಶಯ ಸಲ್ಲಿಸು. ಇವತ್ತೆಲ್ಲರೂ ಒಟ್ಟಿಗೆ ಇರೋದ್ರ ಕಾರಣಕ್ಕೆ ಹೊಸ ವರ್ಷದ ಶುಭಾಶಯಗಳು ಎಲ್ರಿಗೆ. ಎರಡು ವಿಷಯಗಳನ್ನು ಈ ಪತ್ರಿಕಾಗೋಷ್ಠಿಯಲ್ಲಿ, ಒಂದು ಅಭಿವೃದ್ಧಿಗೆ ಸಂಬಂಧಪಟ್ಟ ಒಂದು ವಿಷಯ, ಎರಡನೇದು ರಾಜಕೀಯಕ್ಕೆ ಕರ್ನಾಟಕದಲ್ಲಿ ಇವತ್ತು ನಡೀತಾ ಇರುವಂಥ ಪರಿಸ್ಥಿತಿಯ ಒಂದು ವಿಷಯವನ್ನು ತೆಗೆದುಕೊಳ್ಳೋಣ. ಮೊದಲನೇದಾಗಿ ನಮ್ಮ ದಕ್ಷಿಣ ಕನ್ನಡದ ಹೆದ್ದಾರಿ ವಿಷಯದಲ್ಲಿ ನಮ್ಮ ಸುರತ್ಕಲ್ನಿಂದ BC ರೋಡ್ನವರೆಗಿರುವಂಥ ಒಂದು ರಸ್ತೆ, ಅದು ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ರೋಡ್ ಕಂಪ್ನಿ ಲಿಮಿಟೆಡ್ ಅಂತ. ಆ ರಸ್ತೆ ಒಂದು ನಮಗೆಲ್ಲರಿಗೂ ಒಂದು ದೊಡ್ಡ ಸಮಸ್ಯೆಯ ರಸ್ತೆ ಆಗಿತ್ತು. ಅದರಲ್ಲಿ ಎರಡು ಕಡೆಗಳಲ್ಲಿ ಟೋಲ್ ಇತ್ತು. ಒಂದು ತುಂಬೆ ಬ್ರಹ್ಮರಕೊಟ್ಟಲಿನಲ್ಲಿ, ಎರಡನೇದು ಸುರತ್ಕಲ್ ಭಾಗದಲ್ಲಿ ಒಂದು ಟೋಲ್. ಈ ರಸ್ತೆ ಒಂದು ಸ್ಪೆಷಲ್ ಪರ್ಪಸ್ ವೆಹಿಕಲನ್ನು ಮಾಡಿಕೊಂಡು ದೇಶದ ತುಂಬ ಕಡೆಗಳಲ್ಲಿ ಪೋರ್ಟ್ ಕನೆಕ್ಟಿವಿಟಿ ರೋಡ್ ಆಗಬೇಕು, ಪೋರ್ಟ್ಗೆ ಕನೆಕ್ಟಿವಿಟಿ ಒಳ್ಳೆ ರೀತಿಯಲ್ಲಿ ಆಗಬೇಕು ಅನ್ನೋ ಕಾರಣಕ್ಕೆ ಆ ಸಂದರ್ಭದಲ್ಲಿ ಇರ್ಕಾನ್ನವರು ಕನ್ಸ್ಟ್ರಕ್ಷನ್ ಮಾಡಿರುವಂಥ ರೋಡ್ ಇದು. ಆದರೆ ತಮಗೆಲ್ಲ ಗೊತ್ತಿದ್ದಾಗೆ ಒಂದು 30 ವರ್ಷಕ್ಕೆ ಇದರ ಕನ್ಸ್ಟ್ರಕ್ಷನ್ ಮತ್ತು ಮೇಂಟೆನೆನ್ಸನ್ನು ಕೊಟ್ಟು ಟೋಲ್ ಮುಖಾಂತರ ಅದರ ಹಣವನ್ನು ತೆಗೆದುಕೊಳ್ಬೇಕು ಅನ್ನೋವಂಥ ಒಂದು ಇದನ್ನು ಮಾಡಿ ಆ SPVಯಲ್ಲಿ NHA ಮತ್ತು NMPA, ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಅಥಾರಿಟಿಯ 30% ಇಕ್ವಿಟಿ ಇಟ್ಕೊಂಡು ಒಂದು ವಿಚಿತ್ರ ಮಾದರಿಯ ಫಂಕ್ಷನಿಂಗ್ ಅದರ ನಡೀತಾ ಇತ್ತು. ಆ ರಸ್ತೆಯ ಸಮಸ್ಯೆ ತಮಗೆಲ್ಲರಿಗೂ ಗೊತ್ತಿದೆ. ಇದಲ್ಲೆಲ್ಲ ಪಾಟ್ ಹೋಲ್ ಆಗುವಂಥದ್ದು, ಡ್ರೈನ್ ಸರಿಯಾಗಿ ಇಲ್ಲದಿರುವಂಥದ್ದು, ಸರ್ವಿಸ್ ರೋಡ್ ಇಲ್ಲ, ಇದೆ. ಒಟ್ಟಾರೆಯಾಗಿ ಒಂದು ಅವ್ಯವಸ್ಥೆಯ ಆಗರ ಆ ರಸ್ತೆ ಆಗಿತ್ತು. ಇವತ್ತು ಆ ರಸ್ತೆಗೆ ನಾನು ಸಂಸದನಾದ ಮೇಲೆ ಈ ರಸ್ತೆಯನ್ನು, ಈ SPVಯನ್ನು ವಿಸರ್ಜನೆ ಮಾಡಿ ಇದನ್ನು ಕಂಪ್ಲೀಟ್ NHA ಟೇಕ್ ಓವರ್ ಮಾಡಬೇಕು ಅನ್ನೋಂಥ ಮನವಿಯನ್ನು ನಾನು ಈಗಾಗಲೇ ಹೆದ್ದಾರಿ ಸಚಿವರ ಹತ್ರ ಮಾಡಿದ್ದೇನೆ, ಹೆದ್ದಾರಿಯ ಸೆಕ್ರೆಟರಿಗಳ ಹತ್ರನೂ ಕೂಡ ಮಾಡಿದ್ದೇನೆ. ಯಾಕೆಂದರೆ ಇವತ್ತು NHA ಎಲ್ಲ ರಸ್ತೆಗಳನ್ನು ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಈ ರಸ್ತೆ, ಅದು ಕೂಡ ದೇಶದ 13 ಪ್ರಮುಖ ಪೋರ್ಟ್ಗಳಿಗೆ, 13 ಸರ್ಕಾರಿ ಸ್ವಾಮ್ಯದ ಪೋರ್ಟ್ಗಳಲ್ಲಿ ಒಂದಾಗಿರುವಂಥ ಮಂಗಳೂರು ಪೋರ್ಟ್ನ ಪೋರ್ಟ್ ಕನೆಕ್ಟಿವಿಟಿ ರಸ್ತೆ ಇಷ್ಟೊಂದು ದುರವಸ್ಥೆಯಲ್ಲಿರುವಂಥದ್ದು ಒಳ್ಳೆಯದಲ್ಲ ಅನ್ನುವ ಕಾರಣಕ್ಕೆ ಕಂಪ್ಲೀಟ್ ಟೇಕ್ ಓವರ್ NHA ಮಾಡಬೇಕು ಮತ್ತು ಇದಕ್ಕೊಂದು ಫುಲ್ ಕನ್ಸೆಷನರ್ನ ಯಾವ ವ್ಯವಸ್ಥೆ ಅವ್ರು ಮಾಡ್ತಾರೆ ಅವ್ರಿಗೆ ಬಿಟ್ಟಿರೋದು, ಬಟ್ NHA ಟೇಕ್ ಓವರ್ ಆಗಬೇಕು ಅನ್ನೋವಂಥ ಒಂದು ಮನವಿಯನ್ನು ಮಾಡಿದ್ದೆ. ಅದನ್ನು ಅತ್ಯಂತ ಸಕಾರಾತ್ಮಕವಾಗಿ ನಮ್ಮ ಸಚಿವರು ಮತ್ತು ಸೆಕ್ರೆಟರಿಗಳು ಟೇಕಪ್ ಮಾಡಿದ್ದಾರೆ ಮತ್ತು ಶೀಘ್ರದಲ್ಲಿ ಅದಕ್ಕೂ ಒಂದು ಭರವಸೆ, ಒಂದು ಕಂಪ್ಲೀಟ್ ಸೊಲ್ಯೂಷನ್. ಯಾಕೆಂದರೆ SPVಯನ್ನು ವಿಸರ್ಜನೆ ಮಾಡಬೇಕಾದ್ರೆ, ಇಕ್ವಿಟಿಯನ್ನು ವಿಸರ್ಜನೆ ಮಾಡಬೇಕಾದ್ರೆ ಅದಕ್ಕೊಂದು ಪ್ರಾಸೆಸ್ ಇದೆ. ಶೀಘ್ರದಲ್ಲಿ ಅದು ಆಗುವಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಇದರ ಈಗ ಮನ್ಸೂನ್ ಬರುವಂಥ ಕಾರಣದಲ್ಲಿ, ಮಳೆಗಾಲ ಪ್ರಾರಂಭ ಆಗುವ ಒಂದು ಸಂದರ್ಭ ಇರುವ ಕಾರಣಕ್ಕೆ ಈ ರಸ್ತೆಗೆ ಟೆಂಪ್ರರಿಯಾಗಿ ಒಂದು ಮೇಂಟೆನೆನ್ಸ್ಗೆ ಫಂಡನ್ನು ಇಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿದ್ದಾಗ, ಒಟ್ಟು ಈ ರಸ್ತೆಯ ಮೇಂಟೆನೆನ್ಸ್ಗೆ ನಮಗೆ ನಮ್ಮ ಕೇಂದ್ರದ ಸಚಿವರಾದಂಥ ನಿತಿನ್ ಗಡ್ಕರಿ ಅವರು ಆಲ್ರೆಡಿ ಸ್ಯಾಂಕ್ಷನ್ ಮಾಡಿದ್ದಾರೆ ಮತ್ತು ಇದನ್ನು ನಾನು ಅತ್ಯಂತ ಶಾರ್ಟ್ ಟೆಂಡರ್ ಮಾಡಿ ಇದನ್ನು ಮಳೆಗಾಲ ಪ್ರಾರಂಭ ಆಗುವ ಮೊದಲು ಈ ಕೆಲಸ ಮುಗಿಸಬೇಕು ಅನ್ನೋ ವಿನಂತಿ ಮಾಡಿದ್ದಕ್ಕಾಗಿ ಈಗಾಗಲೇ ಟೆಂಡರ್ ಫ್ಲೋಟ್ ಮಾಡಿ ಎಲ್ಲವೂ ಕರೆಕ್ಟಾಗಿ ಆದರೆ ಏಪ್ರಿಲ್ 10 ಒಳಗೆ ಈ ಕೆಲಸ ಪ್ರಾರಂಭ ಆಗ್ತದೆ. ಇದರಲ್ಲಿ ಒಟ್ಟು ಸುರತ್ಕಲ್ನಿಂದ APMC ಯಾರ್ಡ್, ಕೂಳೂರಿನಿಂದ AJ ಆಸ್ಪತ್ರೆ, ನಂತೂರಿನಿಂದ ಪಡೀಲ್, ಈ ಸ್ಟ್ರೆಚ್ಗೆ ಕಂಪ್ಲೀಟ್ ಓವರ್ಲೇಯಿಂಗ್ ಮಾಡುವಂಥದ್ದು 11.084 ಕಿಲೋಮೀಟರ್ ಕಂಪ್ಲೀಟ್ ಓವರ್ಲೇಯಿಂಗ್, ಅಂದರೆ ಫುಲ್ ಟಾರ್ ಮಾಡುವಂಥ ಕೆಲಸ. ಕ್ರಾಸ್ ಡ್ರೈನೇಜ್, ತುಂಬೆಯಲ್ಲಿ ತಾವೆಲ್ಲ ನೋಡಿರ್ಬೋದು, ತುಂಬೆ ಒಂದು ಮಳೆಗಾಲದ ಸಂದರ್ಭದಲ್ಲಿ ತುಂಬೆಯಲ್ಲಿ ಒಂದು ದೊಡ್ಡ ಪಾಂಡ್ ರೀತಿ ಆಗ್ತದೆ, ಒಂದು ನೀರು ಜಮಾವಣೆ ಆಗ್ತಾಯಿತ್ತು ಅಲ್ಲಿ ತುಂಬೆಯಲ್ಲಿ. ಅದು ಒಂದು ಪಕ್ಕದಲ್ಲಿ ರಾಕ್ ಇರುವ ಕಾರಣಕ್ಕೆ ಅಲ್ಲಿ ಡ್ರೈನ್ ಸಿಸ್ಟಮ್ ಕರೆಕ್ಟಾಗಿರಲಿಲ್ಲ. ಆ ಸಂದರ್ಭದಲ್ಲಿ ಪ್ಲ್ಯಾನಿಂಗ್ ಆದದ್ದು ಡ್ರೈನ್ ಸಿಸ್ಟಮ್, ಅಲ್ಲಿ ಪ್ರೈವೇಟ್ ಲ್ಯಾಂಡ್ ಇದೆ, ಲ್ಯಾಂಡ್ ಅಕ್ವಿಷನ್ ಇಶ್ಯೂಸ್ ಇದೆ, ಹಾಗಾಗಿ ಒಂದು ಕ್ರಾಸ್ ಡ್ರೈನೇಜಲ್ಲಿ ಆಗಬೇಕು ಅನ್ನುವಂಥದ್ದು ಇದನ್ನು ಕೂಡ ಈ 26 ಕೋಟಿಯಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಮತ್ತು ಸೆಂಟರ್ ಕ್ಯಾರೇಜ್ ವೇನ ಕ್ಲೀನಿಂಗ್, ಅಂದರೆ ಈ ರಸ್ತೆ ಬೇರೆಲ್ಲ NHAಯಲ್ಲಿ ನೀವು ನೋಡಿರಲಿಕ್ಕಿಲ್ಲ, ಗ್ರಾಸ್ ಬರುವಂಥದ್ದು, ಸೈಡ್ ಇದನ್ನು ಕ್ಲೀನಿಂಗ್ ಮಾಡದೆ ಬೇಕಾಬಿಟ್ಟಿರುವಂಥ ರಸ್ತೆ ಇದಾಗಿತ್ತು. ಅದನ್ನು ಕ್ಲೀನಿಂಗ್ ಕೂಡ ಅದರಲ್ಲಿ ಇನ್ಕ್ಲೂಡ್, ರ್ಯಾಂಕ್ ವೆಜಿಟೇಷನ್ ಮತ್ತು ಕ್ಲೀನಿಂಗ್ ಆಫ್ ಕ್ಯಾರೇಜ್ ವೇ ಮತ್ತು ಉಳಿದ ರೋಡ್ ಸೇಫ್ಟಿ ಮಾರ್ಕಿಂಗ್ಸ್ ಇದೆಲ್ಲ ಮಾಡುವಂಥ ಒಂದು ಟೆಂಡರನ್ನು ಈಗಾಗಲೇ ಫ್ಲೋಟ್ ಮಾಡಿದ್ದಾರೆ. 26.05 crores ಇದು ಫಂಡ್ ಕೂಡ ಅದಕ್ಕೆ ನಿನ್ನೆ ಟ್ರಾನ್ಸ್ಫರ್ ಆಗಿದೆ NHAಗೆ. ಸೊ ಟೆಂಡರ್ ಈಗ ಟೆಕ್ನಿಕಲ್ ಬಿಡ್, ಟೆಂಡರ್ದು ಫೈನಲ್ ಡೇಟ್ ಮೊನ್ನೆ 19ಕ್ಕೆ ಆಯಿತು.
ಹೋಪ್ಫುಲಿ ಬೈ ಟೆಂತ್ ಫೈನಾನ್ಷಿಯಲ್ ಎಲ್ಲವನ್ನು ಕ್ಲಿಯರ್ ಮಾಡಿ ಏಪ್ರಿಲ್ 10th ಅಥವಾ ಏಪ್ರಿಲ್ 15ಕ್ಕೆ ಕೆಲಸವನ್ನು ಪ್ರಾರಂಭ ಮಾಡಿ ಒಂದು ತಿಂಗಳು 1.5 ತಿಂಗಳಲ್ಲಿ ಈ ಕೆಲಸವನ್ನು ಮುಗಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಇದೊಂದು ಒಂದು ಅರ್ಥದಲ್ಲಿ ನಮಗೆ ಒಂದು ಈಗಿರುವಂಥ ಟೆಕ್ನಿಕ್ಯಾಲಿಟೀಸ್ನ ಕಾರಣಕ್ಕೆ ದಿಸ್ ಈಸ್ ಅ ಬಿಗ್ ಸಕ್ಸಸ್ ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇದಕ್ಕಾಗಿ